ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6 ಜನವರಿ 2026. मुरली महावाक्यಗಳು नीचे बच्चे। ब्रह्मा बाबा शिव बाबा का रथ है, दोनों का इकट्ठा पाठ चलता है, इसमें जरा भी संशय नहीं आना चाहिए। ಮಧುರ ಮಕ್ಕಳೇ, ಬ್ರಹ್ಮ ಬಾಬಾ ಶಿವ ಬಾಬಾರವರ ಕಂಬೈನ್ಡ್ ಪಾಠ ನಡೀತಾ ಇದೆ. ಇಬ್ಬರು ಒಟ್ಟಿಗೆ ತಮ್ಮ ಪಾತ್ರವನ್ನ ಅಭಿನಯ ಮಾಡ್ತಿದ್ದಾರೆ ಒಂದೇ ಶರೀರದಲ್ಲಿ. ಇದರೊಳಗೆ ಸ್ವಲ್ಪವೂ ಸಂಶಯ ಇದ್ರೂ ಆಗಬಾರ್ದು. ಅನೇಕರ ಬುದ್ಧಿಯಲ್ಲಿ, ಹ್ಯೂಮನ್ ಕಾನ್ಷಿಯಸ್ನಲ್ಲಿ ಮೊದಲಿಂದಲೂ ಕೂಡ ಮಾಯಾ ಅನೇಕ ಸಂಶಯದ ಬೀಜಗಳನ್ನು ಬಿತ್ತಿರುವ ಕಾರಣದಿಂದ ಪ್ರತಿಯೊಂದರಲ್ಲೂ ಈ ಮನಸ್ಸು ಸಂಶಯವನ್ನ ಪಡುವ ಅಭ್ಯಾಸವಿರುವ ಕಾರಣ ಸ್ವಯಂ ನಿರಾಕಾರ ಪರಮಾತ್ಮನೇ ಸಾಕಾರ ಮಾಧ್ಯಮವನ್ನಾಗಿ ಆಯ್ಕೆ ಮಾಡಿಕೊಂಡಂತ ಬ್ರಹ್ಮರ ತನುವಿನಲ್ಲಿ ಸಾಕ್ಷಾತ್ ಶಿವನೇ ಭಗವಾನುವಾಚ್ ನಡೀತಾ ಇದ್ರು ಕೂಡ ಈ ಮನಸ್ಸು ಹೀಗೆ ತಿಳ್ಕೊಳ್ತದ, ಈ ಬಾಬಾ ಬಾಬಾ ನಿರಾಕಾರ ಸತ್ಯ ತಂದೆ ಹೇಳ್ತಿದ್ದಾರೋ ಅಥವಾ ಈ ಬ್ರಹ್ಮನೇ ಹೇಳ್ತಾ ಇದ್ದಾರೋ ಅನ್ನುವ ಸಂಶಯದಲ್ಲಿ ಮನಸ್ಸು ಬರ್ತದೆ. ಯಾಕೆಂದ್ರೆ ಬಾಬಾ ನಿನ್ನೆನೂ ಹೇಳಿದ್ರು, ಇವತ್ತು ಹೇಳ್ತಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದಾರಂದ್ರೆ, ಯಾವಾಗ ನಮ್ಮ ಸಮಾನರು, ನಮ್ಮ ಹಮ್ಜಿನ್, ನಮ್ಮ ಊರಿನವರು, ನಮ್ಮ ಪರಿಚಿತ ಇರೋರು ಏನಾದ್ರೂ ನಮ್ಮ ಸಾಧನೆಯನ್ನು ನೋಡಿದ್ರ ಬೇಗನೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ಬಹಳ ದೂರದಲ್ಲಿರುವಂತಹ ಯಾರೋ ಬಹಳ ಪ್ರಸಿದ್ಧರು, ಅವರು ಬಹಳ ದೊಡ್ಡವರು ಅಂತ ಇರ್ತದೆ. ನಮ್ಮವರೇ ನಮ್ಮ ಸುತ್ತಮುತ್ತಲು ಇರುವವರಿಗೆ ಯಾವತ್ತಿಗೂ ಅವರನ್ನ ನಾವು ಮಹಾನ್ ಮಾಡೋದಿಲ್ಲ, ಯಾವಾಗಲೂ ನಮ್ಮ ಸಮಾನ ರೂಪದಲ್ಲಿ ನೋಡ್ತೀವಿ. ಹಾಗೆ ಒಂದು ಸಮಯದಲ್ಲಿ ಆದಿಯಲ್ಲಿ ಸಾಕಾರ ಬ್ರಹ್ಮ ಬಾಬಾರವರ ಪಾತ್ರದ ಸಮಯದಲ್ಲಿ ಏನು ಅನೇಕರಿದ್ರು, ಕೆಲವರು ಹೀಗೆ ಸಂಕಲ್ಪ ಮಾಡ್ತಿರ್ಬೋದು. ಅದಕ್ಕಾಗಿ ಬಾಬಾ ಈ ಮಹಾವಾಕ್ಯವನ್ನು ನುಡಿಸಿದ್ದಾರೆ. ಯಾಕಂದ್ರೆ ಅವರು ಒಬ್ಬ ದಾದಾ ಲೇಖರಾಜನ ರೂಪದಲ್ಲಿ, ಒಬ್ಬ ಮನುಷ್ಯನ ರೂಪದಲ್ಲಿ ಸದಾ ತಮ್ಮ ಊರಿನವರ ರೂಪದೊಳಗೆ ನೋಡಿರುವಂಥವರು ಈ ಮಾತನ್ನ ಬೇಗನೆ ಎಕ್ಸೆಪ್ಟ್ ಆಗದೇ ಇರುವ ಕಾರಣ, ಯಾವ ಮಾತು ಬ್ರಹ್ಮನಲ್ಲಿ ಶಿವ ನಿರಾಕಾರ ಪರಮಾತ್ಮ ಪ್ರವೇಶ ಆಗಿ ಸ್ವಯಂ ನಿರಾಕಾರ ಭಗವಂತನೇ ಇವರ ಮುಖವನ್ನ ಉಪಯೋಗ ಮಾಡ್ಕೊಂಡು ಸತ್ಯ ಜ್ಞಾನ ಹೇಳ್ತಾರೆ ಎನ್ನುವಂಥದ್ದು ಸತ್ಯ ಸ್ವೀಕಾರ ಯಾಕಾಗಿಲ್ಲ ಅಂದ್ರೆ, ಯಾರು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಸಿಕ್ಕಿಲ್ವೋ ಅವರಿಗೆ ಪರಮಾತ್ಮನ ಮೇಲೂ ಕೂಡ ಪೂರ್ಣ ನಿಶ್ಚಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮೇಲೆ ನಿಶ್ಚಯ ಇಲ್ಲ ಅಂದ್ರೆ ಡ್ರಾಮಾ ಮತ್ತು ಪರಿವಾರದ ಮೇಲೂ ಕೂಡ ಆ ನಿಶ್ಚಯ ಅವರಿಗಿರೋದಿಲ್ಲ. ಒಂದಿಲ್ಲ ಒಂದು ಸಂಶಯ ಅವಶ್ಯ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಶಿವ ಬಾಬಾರ ರಥ ಅದಾರ. ಪರಮಾತ್ಮ ಈ ಕಾಲಚಕ್ರದಲ್ಲಿ ಯಾವಾಗ ಈ ಡ್ರಾಮಾದಲ್ಲಿ ಬರ್ತಾರೋ, ನಿರಾಕಾರ ಸುಪ್ರೀಂ ಕಾನ್ಷಿಯಸ್, ಸುಪ್ರೀಂ ಎನರ್ಜಿ ಬಾಬಾ ಈ ನಾಟಕದಲ್ಲಿ ಬರಬೇಕು ಅಂದ್ರೆ ಸಾಕಾರ ಮಾಧ್ಯಮನೇ ಬೇಕು. ಮನಸ್ಸಿನ ಯೂಸ್ ಮಾಡ್ತಾರ ಬಾಬಾ, ಶರೀರದ ಕರ್ಮೇಂದ್ರಿಯಗಳು ಯೂಸ್ ಮಾಡ್ಬೇಕಾಗ್ತದ. ತಮ್ಮ ಸಂಪೂರ್ಣ ಸತ್ಯವಾಗಿರುವ ನಾಲೆಜ್ ಅನ್ನ ಕೊಡೋ ಸಲುವಾಗಿ. ಅಂದ ಮೇಲೆ ಇಬ್ಬರದು ಪಾರ್ಟ್ ಒಟ್ಟಿಗೆ ಇದೆ. ಯಾವ ಜಾಗದೊಳಗ ಅಂದ್ರೆ ಯಾವ ಚೇತನ ಆತ್ಮ ಇರುವ ಸ್ಥಾನದಲ್ಲಿ ಬ್ರಹ್ಮಬಾಬನ ಜೊತೆ ಕಂಬೈನ್ ಶಿವಬಾಬಾ ಅದಾರ. ಒಂದೇ ಭೃಗುಟಿಯ ಸಿಂಹಾಸನದ ಮೇಲೆ ಬ್ರಹ್ಮಬಾಬಾನೂ ಇದ್ದಾರೆ, ಶಿವಬಾಬಾನೂ ಇದ್ದಾರೆ. ಇಬ್ಬರದು ಪಾರ್ಟ್ ಕಂಬೈನ್ಡ್ ಇದೆ. ಅಂದಮೇಲೆ ಇದರಲ್ಲಿ ಸ್ವಲ್ಪವೂ ಮಕ್ಕಳದು ಸಂಶಯ ಅನ್ನುವುದು ಬರಲೇಬಾರದು ಅಂತಾರೆ ಬಾಬಾ. प्रश्न, मनुष्य दुखों से छूटने के लिए कौन सी युक्ति रचते हैं जिसको महापाप कहा जाता है? ಮನುಷ್ಯರು ತಮ್ಮ ಅತಿಯಾದ ದುಃಖದಿಂದ ಮುಕ್ತಿ ಹೊಂದೋದಕ್ಕಾಗಿ ಯಾವ ಮಾರ್ಗವನ್ನ ಯುಕ್ತಿಯನ್ನ ರಚಿಸ್ತಾರೆ, ಆದ್ರೆ ಅದು ಇನ್ನೂ ಮಹಾಪಾಪವನ್ನ, ಅದಕ್ಕೆ ಮಹಾಪಾಪ ಅಂತಾನೆ ಹೇಳಲಾಗ್ತದೆ. ಯಾಕೆಂದ್ರೆ ಮನುಷ್ಯ ಜೀವನದೊಳಗ ಅವರ ಮನೋ ಲೆವೆಲ್ ಒಳಗ ಹೀಗಿರ್ತದ, ನಾ ಮನುಷ್ಯದೀನಿ, ಕಷ್ಟಗಳೆಲ್ಲ ನನಗೇ ಬಂದಿದವ, ಈ ಎಲ್ಲ ತಾಪತ್ರಯಗಳು, ಈ ಮೋಸ ವಂಚನೆ, ಈ ಎಲ್ಲ ಲಾಸ್ ಆಗ್ತಾ ಇರೋದು ನನಗೇ ಎನ್ನುವಂಥ ಫೀಲಿಂಗ್ನಲ್ಲಿ ಇರೋದ್ರಿಂದ ಇವುಗಳಿಂದ ನಾ ಹೆಂಗ್ ಮುಕ್ತಿ ಹೊಂದಬೇಕು, ಹೆಂಗ್ ಹೊರಗೆ ಬರಬೇಕು ಅಂತ ಆ ಭೋಜದಿಂದ, ಆ ಕರ್ತಾಪನದ ಭಾನದಿಂದ ನಮ್ಮ ಮುಂದೆ ಹೇಗ್ ಮಾಡಿ ಸಂಸಾರ ಹೆಂಗ್ ಸಾಗಿಸ್ಲಿ, ನನ್ನ ಜೀವನ ಹೆಂಗ್ ನಾನು ಸುಖಿ ಮಾಡ್ಕೊಳ್ಳಿ, ಅದ್ರ ಬದಲಾಗಿ ನಾನು ಸಾಯೋದೇ ಮೇಲು ಅಂತ ಹಿಂಗೆ ತಿಳ್ಕೊತಾರೆ.
ಯಾಕೆಂದ್ರೆ ಅವರಿಗೆ ಸತ್ಯ ಗೊತ್ತಿಲ್ಲ. ನಾನು ಅನ್ನುವಂತಹ ಆತ್ಮ ಸಾಯ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಎನ್ನುವಂತಹ ಇದೇನು झूठ ಸುಳ್ಳು ಒಂದು ಭ್ರಮೆಯ ಶರೀರ ಇದೆ, ಇದು ಅಂತಾಗ್ತದ. ಆದರೆ ಬಾಬಾ ಹೇಳ್ತಾರೆ, ಈ ರೀತಿ ಸ್ವಯಂ ತಮ್ಮ ತಾವೇ ಜೀವಘಾತ ಮಾಡಿಕೊಳ್ಳೂ ಕೂಡ ಮಹಾಪಾಪನೇ ಆಗಿದೆ. ಅಂದ ಮೇಲೆ ಬಾಬಾ ಹೇಳ್ತಾರ, ಅದಕ್ಕೆ ಯಾವ ಯುಕ್ತಿಯನ್ನ ರಚಿಸ್ತಾರೆ? उत्तर, मनुष्य जब दुखी होते हैं तो स्वयं को मारने के खत्म करने के अनेक उपाय रचते हैं. ಮನುಷ್ಯರು ಯಾವಾಗ ಬಹಳ ದುಃಖಿ ಆಗ್ತಾರ, ಆ ದುಃಖದಿಂದ ಹೊರಗೆ ಬರುವಂತ ಮಾರ್ಗ ಹುಡುಕಿಯೂ ಕೂಡ ಯಾವಾಗ ಕಾಣೋದಿಲ್ವೋ ಅವಾಗ ಅವ್ರು ತಿಳ್ಕೋತಾರ, ಈ ಜೀವ, ಈ ಪ್ರಾಣ, ಈ ದೇಹವನ್ನೇ ಖತಮ್ ಮಾಡಬೇಕು ಅಂತ ಉಪಾಯವನ್ನ ಹುಡುಕ್ತಾರೆ. जीव घात करने की सोचते हैं, समझते हैं इससे हम दुखों से छूट जाएंगे. ತಿಳ್ಕೊಳ್ತಾರೆ, ನಾವು ದುಃಖದಿಂದ ಇದರಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯವಿದೆ ಅಂತ. ಯಾಕೆ ಹಿಂಗೆ ತಿಳ್ಕೊಳ್ತಾರ? ಯಾಕಂದ್ರೆ ದುಃಖ ಏನಿದೆಯಲ್ಲ ಅದು ನನಗಿದೆ. ನಾನು ಅಂದ್ರ ಶರೀರ, ನಾನಂದ್ರೆ ಶರೀರ. ಈ ಶರೀರಕ್ಕೆ, ಈ ಮನುಷ್ಯ ಜೀವಕ್ಕನೇ ಐತಲ್ಲ ದುಃಖ, ನಾನೇ ಹೋಗ್ಬಿಟ್ರ ಈ ದುಃಖನೇ ಇರುವುದಿಲ್ಲ ಅಂತ ಅಜ್ಞಾನ ಇರುವ ಕಾರಣದಿಂದ ಹೀಗೆ ತಿಳ್ಕೊಳ್ತಾರೆ. ಅವ್ರಿಗಿದು ಗೊತ್ತಿಲ್ಲ, ಈ ರೋಲ್ ಬೇರೆ, ಶರೀರ ಬೇರೆ ಇದೆ, ಶರೀರದ ಪಾರ್ಟೇ ಬೇರೆ ಇದೆ. ನಾ ಆತ್ಮ, ಇದರ ಒಂದು ಕರ್ಮೇಂದ್ರಿಯಗಳ ಮಾಲೀಕ್, ಮನಬುದ್ಧಿಯ ಮಾಲೀಕ್, ನಾ ಆತ್ಮ ಬೇರೆನೇ ಇದ್ದೀನಿ. ಆದರೆ ನಾ ಅಜ್ಞಾನದಲ್ಲಿ ಮುಳುಗಿ ಇದನ್ನ ಖರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಹಳ ಸುಖದ, ಶಾಂತಿಯ ಮತ್ತು ಆನಂದದ ಜೀವನವನ್ನ ಇದೇ ಕಷ್ಟದ ಪಾತ್ರದಲ್ಲಿಯೂ ಅಭಿನಯಿಸಬಹುದು ಎಂಬ ಸತ್ಯವನ್ನ ಅರಿತೇ ಇರುವ ಕಾರಣದಿಂದ ಬಾಬಾ ಹೇಳ್ತಾರೆ, ನಾನು ಏನಾದ್ರೂ ಈ ಶರೀರ ಮಾಡಿಕೊಂಡು ಸಾಯ್ಬೇಕು ಅಂತ ಅನ್ಕೋತಾರೆ. ಪರಂತು ಇನ್ ಜೈಸಾ ಮಹಾಪಾಪ್ ಔರ್ ಕೋಯಿ ನಹಿ ಹೇ. ಆದ್ರೆ ಇದರಂತಹ ಮಹಾಪಾಪ ಯಾವುದು? ಡ್ರಾಮಾ ಡೈರೆಕ್ಟರ್ ಜೀವನ ಕೊಟ್ಟಿದ್ದಾರೆ, ಪಾತ್ರವನ್ನ ಕೊಟ್ಟಿದ್ದಾರೆ, ಇದನ್ನ ಖತಮ್ ಮಾಡ್ಕೊಳ್ಳುವಂತ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಇದನ್ನ ಸಾಯಿಸ್ಬೇಕು ಅಂತಾರತ್ತಂದ್ರೆ ಇದು ಕೂಡ ಮಹಾಪಾಪನೇ ಆಗಿದೆ. वह और ही दुखों में फंस जाते क्योंकि यह है ही अपार दुखों की दुनिया. ಅವರು ದುಃಖದಿಂದಂತೂ ಮುಕ್ತಿ ಆಗುವುದಿಲ್ಲ ಶರೀರ ತ್ಯಾಗ ಮಾಡೋದ್ರಿಂದ, ಪ್ರಾಣ ಹತ್ಯೆ ಮಾಡೋದ್ರಿಂದ. ಆದರೆ ಇನ್ನಷ್ಟು ಪಾಪದಲ್ಲಿ, ಇನ್ನೊಂದಿಷ್ಟು ದುಃಖದೊಳಗ ಮುಳುಗ್ತಾರೆ, ಮುಕ್ತಿಯಂತೂ ಸಿಗೋದಿಲ್ಲ. ಅರ್ಥಾತ್ ಏನೆಲ್ಲ ಈ ಪಾತ್ರಕ್ಕೆ, ಈ ರೋಲಿಗೆ ಯಾವುದೇ ಥರದ ಪರೀಕ್ಷೆಗಳು, ಯಾವುದೇ ಥರದ ಪಾತ್ರ ಸಿಕ್ಕಿದೆ ಅಂದ್ರ ಆ ಪಾತ್ರವನ್ನು ಜೀವಿಸಬೇಕೇ ಹೊರತಾಗಿ, ಆ ಪಾತ್ರವನ್ನು ಅನುಭವಿಸಬೇಕೇ ಹೊರತಾಗಿ, ಅದರಿಂದ ಪಾರ ಆಗುವ ಕಲೆಯನ್ನು ಕಲಿಬೇಕೇ ಹೊರತಾಗಿ, ಅದರಿಂದ ನಾನು ಮುಕ್ತಿ ಬಯಸುವ ಸಲುವಾಗಿ, ದುಃಖದಿಂದ ಮುಕ್ತ ಆಗುವ ಸಲುವಾಗಿ ಒಂದು ವೇಳೆ ಈ ಯುಕ್ತಿಯನ್ನು ರಚಿಸ್ತೀವಿ, ಪ್ರಾಣನೇ ಕಳ್ಕೊಳ್ಳುವಂಥದ್ದಂದ್ರೆ ಇದು ಮಹಾಪಾಪ. ಇನ್ನೊಂದಿಷ್ಟು ಪಾಪ, ಇನ್ನೊಂದಿಷ್ಟು ದುಃಖನೇ ಆಗ್ತದ ಹೊರತಾಗಿ ಇದರಿಂದ ಮುಕ್ತಿ ಆಗ್ಲಿಕ್ಕಂತೂ ಸಾಧ್ಯವಿಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಯಾವ ರೋಲ್ ತಪ್ಪು ಮಾಡಿದೆ ಆ ರೋಲ್ ದಂಡ ಭೋಗಿಸಲೇಬೇಕು. ದಂಡ ಭೋಗಿಸದೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತಂದ್ರ ಮತ್ತು ಅದು ಯಾರಿಂದ ಆಗಿದೆಯೋ ಆ ಚೇತನ, ಮನಸ್ಸು ಆ ದಂಡವನ್ನ ಭೋಗಿಸಲೇಬೇಕಾಗ್ತದೆ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು, ಕಭಿ ಬಿ ಛುಯಿ ಮುಯಿ ನೈ ಬನ್ನ ಹೇ. ಎಂದಿಗೂ ಸಹ ಮುಟ್ಟಿದ್ರೆ ಮುನಿ ಆಗ್ಬೇಡ್ರಿ. ಮುಟ್ಟಿದ್ರೆ ಮುನಿ ಅರ್ಥಾರ್ಥ ದೇಹ ಭಾನದಲ್ಲಿ ಬಂದು ನಾನು ನಾಜೂಕಿದ್ದೀನಿ, ನನ್ಗ ಯಾರ ಕಡೆ ಅನಿಸ್ಕೊಳಿಕ್ಕಾಗೋದಿಲ್ಲ, ನನ್ಗೆ ಯಾರು ಏನ್ರೆ ಅಂದ್ರ ಆಗೋದಿಲ್ಲ, ನನ್ಗೆ ಎದುರು ಉತ್ತರ ಕೊಟ್ರ ಆಗೋದಿಲ್ಲ, ಯಾರೇ ನನ್ನ ಈಕ್ವಲ್ ಕಂಡ್ರ ಆಗೋದಿಲ್ಲ ಅಂತ ಈ ಮನಸ್ಸು ಆ ರೀತಿ ತನಗೆ ತಾನು ಬಹಳ ನಾಜೂಕ್ ಒಂದು ಲಿಮಿಟೇಷನ್ಸ್ ಹಾಕ್ಕೊಂಡಿದೆ. ನಾ ಹಿಂಗ ಇರ್ಬೇಕು, ನಾ ಹಿಂಗ ಇರ್ತೀನಿ, ನನ್ನ ನೇಚರ್ ಹೀಗೆ ಇದೆ, ನನಗಿಷ್ಟೇ ಆಗ್ತದ, ನನಗಿಷ್ಟೇ ಅನಿಸ್ಕೊಳಿಕ್ಕಾಗ್ತದ, ನನಗಿಷ್ಟೇ ಮಾಡ್ಲಿಕ್ಕಾಗ್ತದ, ನನಗಿಷ್ಟೇ ನೀಗ್ತದ, ಇದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ, ಅನಿಸ್ಕೊಳಿಕ್ಕೂ ಆಗೋದಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ, ಎದುರಿಸ್ಲಿಕ್ಕೂ ಆಗೋದಿಲ್ಲ, ನನಗೆ ಅನುಭವಿಸ್ಲಿಕ್ಕೂ ಆಗೋದಿಲ್ಲ ಅನ್ನುವಂತಹ ಬುದ್ಧಿಯ ಮನಸ್ಸಿನ ಒಂದು ಲಿಮಿಟೇಷನ್ಸ್ ಇರೋದ್ರಿಂದ ಅವರು ಚುಯಿಮುಯಿಯಾಗಿರ್ತಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ, ಈ ಸತ್ಯದ ದಾರಿಯಲ್ಲಿ ನಡಿಬೇಕು ಅಂದರೆ ಅನೇಕ ಪರೀಕ್ಷೆಗಳು, ಅನೇಕ ಸಮಸ್ಯೆಗಳು, ಮಾತುಗಳು ಬರ್ತವೆ. ಅಂದಮೇಲೆ ಮಕ್ಕಳು ಈ ಸ್ವಭಾವದಿಂದ ಹೊರಗೆ ಬರಬೇಕು ಅಂತಾರೆ ಬಾಬಾ. ಭಾಳ ಸದೃಢ, ಭಾಳ ಮಹಾವೀರಾಗಿ ಬರುವ ಪರಿಸ್ಥಿತಿಯನ್ನು ಎದುರಿಸಬೇಕೇ ಹೊರತಾಗಿ ಮುಟ್ಟಿದ್ರೆ ಮುನಿ ಎಂದಿಗೂ ಆಗಕೂಡದು. दैवी गुण धारण कर अपनी चलन सुधारनी है.
ದೈವಿ ಗುಣ ಧಾರಣೆ ಮಾಡಿಕೊಂಡು ತಮ್ಮ ಚಲನೆಯನ್ನ ಸುಧಾರಣೆ ಮಾಡ್ಕೋಬೇಕಾಗಿದೆ. सेकंड पॉइंट, बाप का प्यार पाने के लिए सेवा करनी है, लेकिन जो दूसरों को सुनाते वह स्वयं धारण करना है. डबल अंडरलाइन. ಬಾಬಾರವರ ಪ್ರೀತಿ ಪಡಿಬೇಕು ಅಂದರೆ, ಭಗವಂತನ ಪ್ರೀತಿ ಪಡಿಬೇಕು ಅಂತಂದ್ರೆ ಸೇವಾ ಅವಶ್ಯ ಮಾಡಬೇಕಿದೆ. ಇನ್ನೊಬ್ಬರಿಗೂ ಅವಶ್ಯ ಜ್ಞಾನವನ್ನ ಹೇಳಬೇಕಾಗಿದೆ. ಬಾಬಾ ಹೇಳ್ತಾರೆ, ಬಾಬನ ಹೃದಯ ಇರಬೇಕು ಅಂದ್ರ, ಬಾಬನ ಪ್ರೀತಿಗೆ ಪಾತ್ರ ಆಗಬೇಕು. ಆ ಒಂದು ಪ್ಯೂರ್ ಎನರ್ಜಿಯ, ಆ ಒಂದು ಪವಿತ್ರ ಆ ಪ್ರೇಮದ ಅನುಭವ ಮಾಡಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ ಸೇವೆ ಮಾಡಬೇಕು. ಸೇವೆಯಲ್ಲೂ ಅತಿ ಶ್ರೇಷ್ಠ ಉತ್ತಮ ನಂಬರ್ 1 ಸೇವಾ ಆಗಿದೆ. ಆತ್ಮಸ್ಥಿತಿಯಲ್ಲಿ ಸ್ಥಿತ ಇರೋದೇ ನಂಬರ್ 1 ಸೇವಾ. ಸೊ ಸೇವಾನು ಹೆಂಗ್ ಮಾಡ್ಬೇಕಂತಾರೆ ಬಾಬಾ, ಲೇಕಿನ್ ದೂಸರೋं को जो सुनाते, ವಾಚಾ ಸೇವಾ ಮಾಡ್ತಿದ್ದೀರಿ ಅಂತಂದ್ರ ಸ್ವಯಂನಲ್ಲಿ ಮೊದಲು ಧಾರಣೆ ಮಾಡ್ಕೊಳ್ರಿ. ಯಾಕೆಂದ್ರೆ ಆಸ್ ಇಟ್ ಈಸ್ ಬಾಬಾ ಹೇಳಿರುವ ಮಹಾವಾಕ್ಯಗಳನ್ನ ಓದಿ ಹೇಳೋರ ಸಂಖ್ಯೆ ಕೋಟಿ ಲಕ್ಷಾನ್ಗಟ್ಲೆ ಇದೆ. ಬಾಬಾ ಏನ್ ಬಯಸ್ತಾರೆ, ಯಾವ ಮಾತು ನಾ ಇನ್ನೊಬ್ರಿಗೆ ಹೇಳಲಿಕ್ಕೆ ಹೊರತೀನಿ ಅದನ್ನ ಮೊದಲು ಸ್ವರೂಪದಲ್ಲಿ ತಂದು ಅದರ ಅನುಭೂತಿಯನ್ನ ಮಾಡಿ ನಂತರ ಇನ್ನೊಬ್ಬರಿಗೆ ತಿಳಿಸಬೇಕಿದೆ. कर्मातीत अवस्था में जाने का पूरा पुरुषार्थ करना है. ಕರ್ಮದಿಂದ ಅತೀತ ಕರ್ತಾಪನ್ನದ ಭಾನದಿಂದ ಪರೆ, ಸೋಲು ಗೆಲುವು ಮಾನ್ ಅಪಮಾನ್ ಇವೆಲ್ಲವುಗಳಿಂದ ಪರೆ ತಮ್ಮ ಮೂಲ ನಿರಾಕಾರಿ ಸ್ಥಿತಿ, ಯಾವುದು ಬಾಪ್ ಸಮಾನ್ ಸ್ಥಿತಿ, ಯಾವುದು ಅವಿನಾಶಿ ಶಕ್ತಿ ಇದೆಯೋ ಅದರ ಒಂದು ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ಪೂರ್ಣ ಪುರುಷಾರ್ಥವನ್ನ ಮಾಡ್ರಿ. वरदान, साकार रूप में बाप दादा को सम्मुख अनुभव करने वाले कंबाइंड ರೂಪಧಾರಿ ಭವ. ಸಾಕಾರ ರೂಪದಲ್ಲಿ ಬಾಪ್ ದಾದಾರ ಸನ್ಮುಖದ ಅನುಭವ ಮಾಡುವಂತಹ ಕಂಬೈನ್ಡ್ ರೂಪಧಾರಿ ಭವ. ಬಹಳ ವಿಶೇಷ ಗುಹ್ಯ ವರದಾನ್ ಬಾಬಾ ಕೊಡ್ತಾ ಇದ್ದಾರೆ. ಪರಮಾತ್ಮ ನಿರಾಕಾರಿದ್ದಾರೆ. ಪರಮಾತ್ಮನ ಒಂದು ಪ್ರೇಮವೂ ಕೂಡ ಬಹಳ ಗುಪ್ತ ಇದೆ, ನಾಲೆಜ್ ಕೂಡ ಬಹಳ ಗುಪ್ತ ಇದೆ. ಯಾಕಂದ್ರೆ ಆ ಗುಪ್ತ ಜ್ಞಾನ ಗ್ರಹಣೆ ಮಾಡುವ ಆತ್ಮ ಗುಪ್ತಿರುವ ಕಾರಣದಿಂದ ಬಾಬಾ ಕೊಡುವ ನಾಲೆಜ್, ಬಾಬಾರವರ ಪ್ರೇಮ, ಬಾಬಾರವರ ಸಾಕಾರ ಪಾಲನೆ ಕೂಡ ಬಹಳ ಗುಪ್ತ ರೂಪದಲ್ಲಿ ಆತ್ಮನಿಗೆ ಪ್ರಾಪ್ತ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಗವಂತನನ್ನ ಈ ಸಾಕಾರ ಸೃಷ್ಟಿಯೊಳಗೂ ಕೂಡ ಸಾಕಾರ ರೂಪದಲ್ಲಿ ಹೇಗೆ ಕೃಷ್ಣ ಇದ್ದ, ರಾಮ ಇದ್ದ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಪರಮಾತ್ಮನ ಸಾಕಾರ ಅನುಭವ ಅಂದ್ರೆ ಫಿಸಿಕಲ್ ಸೃಷ್ಟಿಯೊಳಗ, ಫಿಸಿಕಲ್ ಫಾರ್ಮ್ ಒಳಗ ಭಗವಂತನ ಅನುಭೂತಿ ಮಾಡ್ಬೇಕು ಅಂತಂದ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಂಬೈನ್ಡ್ ಅನುಭವ ಮಾಡದ ನಾನು ಬಾಬಾ ಸದಾ ಏನಿದೀವಿ ಕಂಬೈನ್ಡ್. ಯಾಕಂದ್ರೆ ಆತ್ಮ ಚೇತನ ಮತ್ತು ಪರಮಾತ್ಮ ಒಂದು ಪರಂ ಚೇತನ, ಇವರಿಬ್ರು ಯಾವತ್ತೂ ಕಂಬೈಂಡೇ ಇರ್ತಾರೆ. ಕೇವಲ ಕಾಲಚಕ್ರದಲ್ಲಿ ದ್ವಾಪರ ಯುಗದಿಂದ ಈ ಮನಸ್ಸು ಅಗಲು ಬಿಡ್ತದೆ. ಅಂದ್ರೆ ಭಗವಂತ ಶ್ರೇಷ್ಠ, ತಾನು ಕನಿಷ್ಠ ಅನ್ನುವ ಕಾರಣದಿಂದ ಆತ್ಮ ಮತ್ತು ಪರಮಾತ್ಮನಲ್ಲಿ ಬಹಳ ವಾಸ್ಟ್ ಡಿಫ್ರೆನ್ಶಿಯೇಟ್ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರ ಈಗೇನಾಗಬೇಕಾಗಿದೆ, ಕಂಬೈನ್ಡ್. ನಾನು ಬಾಬಾ ಒಬ್ಬರಿಗೊಬ್ರು ಬಿಟ್ಟಿಲ್ಲ. ಈ ಕಂಬೈನ್ಡ್ ಅನುಭವ ಮಾಡುವಂಥವರೇ ಕಂಬೈನ್ಡ್ ರೂಪಧಾರಿಗಳು ಅಂತ ಹೇಳ್ತಾರೆ ಬಾಬಾ. ಜೈಸೆ ಶಿವ ಶಕ್ತಿ ಕಂಬೈನ್ಡ್ है, ಹೇಗೆ ಶಿವ ಶಕ್ತಿಯನ್ನ, ಶಿವ ಬಾಬಾ ಶಕ್ತಿ ನಾತ್ಮ ಹೇಗೆ ಕಂಬೈನ್ಡ್ ಇದ್ದೀವಿ, ऐसे पांडव पति और पांडव कंबाइंड है. जो ऐसे कंबाइंड रूप में रहते हैं उनके आगे बाप दादा साकार में सर्व संबंधों से सामने होते हैं. ಯಾರು ಸದಾ ಕಂಬೈನ್ಡ್, ಪರಮಾತ್ಮನಿಂದ ಕ್ಷಣವೂ ಅವರ ಬುದ್ಧಿ ಅಗಲುವುದಿಲ್ವೋ ಅಂಥವರ ಜೊತೆಯಲ್ಲಿ ಬಾಪ್ ದಾದಾನು ಕೂಡ ಸಾಕಾರದೊಳಗೆ ಹೆಂಗೆ ಸಾಕಾರದಲ್ಲಿ ನಮ್ಮ ಮಾಮ ಅದಾರ, ನಮ್ಮ ಹಿಂದ ನನ್ನ ದೊಡ್ಡಪ್ಪ ಅದಾರ ಅಂತ ಹೇಳ್ತಾರ, ನನಗೆ ಅಣ್ಣ ಅದಾರ, ನನ್ನ ತಮ್ಮ ಅದಾರ, ನಂಗೆ ನಮ್ಮ ಅಪ್ಪ ಅದಾರ, ಸಾಕಾರದಲ್ಲಿ ಅನುಭವ ಮಾಡ್ತೀವಿ ನನಗೆ ಇಂಥವ್ರು ಅದಾರ ಅಂತ. ಹಂಗೆ ಬಾಬಾ ಹೇಳ್ತಾರ ಭಗವಂತನು ಸಾಕಾರ ಸಂಬಂಧದ ಅನುಭವವನ್ನ ಮಾಡಿಸ್ತಾರೆ ನಮಗೆ.
अभी दिन प्रतिदिन और भी ಅನುಭವ ಕರೆಂಗೆ. ಈಗ ಇನ್ನೂ ದಿನ ಪ್ರತಿದಿನ ಏನ್ ಮಾಡ್ತೀರಿ, ಇನ್ನೂ ಅನುಭವಗಳನ್ನ ಮಾಡ್ತೀರಿ. जैसे बाप दादा सामने आए, हाथ पकड़ा, बुद्धि से नहीं आंखों से देखेंगे. ಅಂಡರ್ಲೈನ್. ಬಹಳ ಸುಂದರ, ಬಹಳ ಸುಂದರವಾದಂತಹ ಹೃದಯಕ್ಕೆ ಟಚ್ ಆಗುವಂತಹ ಬಾಬಾರ ಪ್ರೇಮದ ಮಹಾವಾಕ್ಯಗಳು. ಸ್ವಲ್ಪ ದಿನ ನೋಡ್ರಿ, ಸ್ವಲ್ಪ ದಿನ ಅಂದ್ರೆ ಎಷ್ಟೆಷ್ಟು ನೀವು ಕಂಬೈಂಡ್ ಅನುಭವ ಮಾಡ್ತೀರಿ, ತುರಂತ ನಿಮ್ಗೆ ಈ ರೀತಿ ಅನುಭವ ಆಗಲಿಕ್ಕೆ ಶುರು ಆಗ್ತದ. ಈ ಬಾಬಾ ಜೊತೆಯಲ್ಲಿದ್ದಾರೆ, ಸರ್ವ ಸಂಬಂಧದಲ್ಲೂ ಬಾಬಾ ಸಾಕಾರದಲ್ಲಿ ನನಗೆ ಅನುಭೂತಿ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ನೀವು ಹಿಂಗೆ ಅನುಭವ ಮಾಡ್ತೀರಿ ದಿನಗಳದಂತೆ. ಹೇಗೆ ಬಾಬ್ ದಾದಾ ಎದುರೇ ನಿಂತ್ಕೊಂಡಿದ್ದಾರ, ಬಾಬಾ ನಿಂತ್ಕೊಂಡಿದ್ದಾರ, ಬಾಬಾ ಜೊತೆಯಲ್ಲಿದ್ದಾರ, ನನ್ನ ಬಾಬಾ ಕೈ ಹಿಡಿದಿದ್ದಾರ, ಬಾಬಾ ಬುದ್ಧಿ ಜನಿ ಹಿಂಗ ಕಾನ್ಶಿಯಸ್ಲಿ ತಿಳ್ಕೊಳ್ಳೋದಲ್ಲ, ಕಣ್ಣಾರೆ ನೋಡ್ತೀರಂತ ಹೇಳ್ತಾರೆ ಬಾಬಾ. ಇದೇ ಚರ್ಮದ ಕಣ್ಣಿನಿಂದನೇ ಬಾಬಾ ನೋಡ್ತೀರಿ, ಅನುಭವ ಮಾಡ್ತೀರಿ. ಲೇಕಿನ್ ಸಿರ್ಫ್ ಏಕ್ ಬಾಬಾ ದೂಸರಾ ನ ಕೋಯಿ. ಕೇವಲ ಒಬ್ಬ ಬಾಬಾ ಅಂದ್ರೇನರ್ಥ? ಒಬ್ಬ ಬಾಬಾ ಬೇರೆಯವ್ರು ಯಾರೂ ಅಲ್ಲ. ಇದು ಮಂತ್ರ ಅಲ್ಲ, ಇದು ಸಮಜ್, ಇದೊಂದು ತಿಳುವಳಿಕೆ. ಏನಂತ? ನಾನು ನಿರಾಕಾರ ಆತ್ಮ, ಅವಿನಾಶಿ ಇದ್ದೀನಿ. ನನ್ನ ಹಾಗೆ ಅವಿನಾಶಿ ಇರೋರು ನಿರಾಕಾರ ಬಾಬಾ ನನಗೆ ಬಿಟ್ರೆ, ಅನೇಕ ಆತ್ಮ ಅದಾರ. ಆತ್ಮ ಚೇತನ ಸೇಮ್, ಕೋಟಿ 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 ಆತ್ಮರಿದ್ರು, ಅರ್ಥಾತ್ ಒಂದೇ ಆತ್ಮ ಇದ್ದ ಹಾಗೇನೆ. ಯಾಕ ಆತ್ಮರೆಲ್ಲ ಏನಿದ್ದಾರೆ, ಸೇಮ್ ಟು ಸೇಮ್ ಇದ್ದಾರೆ. ಪಾರ್ಟ್ ಒಳಗೆ ಅಷ್ಟೇ ಡ್ರಾಮಾ ಅನುಸಾರ ಲೀಲಾ ಮಾಡೋ ಸಲುವಾಗಿ ಎಲ್ಲರ ಪಾತ್ರದಲ್ಲಿ ನಂಬರ್ ವಾರಿದೆ, ಪಾತ್ರದಲ್ಲಿ ವಿಭಿನ್ನತೆ ಇದೆ. ಆದರೆ ಬಾಬಾ ಹೇಳ್ತಾರ, ಬಾಬಾ ನಾ ಆತ್ಮನಿಗಾಗಿ ಈ ನಾಟಕದಲ್ಲಿ ಎಲ್ಲವೂ ಆರ್ಟಿಫಿಷಿಯಲ್ ಇದೆ, ಎಲ್ಲವೂ ಭ್ರಮೆ ಇದೆ, ಎಲ್ಲವೂ ವಿನಾಶ ಆಗುತ್ತದೆ, ಪರಿವರ್ತನಶೀಲದ. ಅಪರಿವರ್ತನಶೀಲ್ ನನ್ನ ಆತ್ಮನಿಗಾಗಿ, ಅಪರಿವರ್ತನಶೀಲ್ ಏನಿದಾರಲ್ಲ ಅವರೊಬ್ಬರೇ ಬಾಬಾ ಅದ. ಈ ತಿಳುವಳಿಕೆ, ಈ ಸತ್ಯ ಯಾರಿಗೆ ಅನುಭೂತಿಯಾಗಿದೆಯೋ, ಈ ಪಾಠ ಪಕ್ಕಾ ಆಗಿದೆಯೋ, जैसे परछाई घूमती है ना, ऐसे बाप दादा आंखों से हट नहीं सकते. ವಾವ್, ಎಷ್ಟು ಸುಂದರ, ಎಷ್ಟು ಹೃದಯಪೂರ್ವಕ ಮಹಾವಾಕ್ಯ. ಹೇಗೆ ಸಾಕಾರ ಶರೀರದ ಹಿಂದೆ ಒಂದು ನೆರಳಿದೆ, ಆ ನೆರಳು ಬಿಡುವುದೇ ಇಲ್ಲದು, ಅದು ಎಲ್ಲಿ ಹೋದ್ರಿ ಏನು ಮಾಡಿದ್ರು ಹಿಂದೆ ಇರ್ತದ. ಹಂಗೆ ಬಾಬಾ ಹೀಗೆ ಜೊತೆಯಲ್ಲಿ ಇರ್ತಾರ. ಹೀಗೆ ನನ್ನ ಮುಂದೆ ಅನುಭವ, ನನ್ನ ಕೈ ಹಿಡಿದ ಅನುಭವ, ನನ್ನ ಕಣ್ಣೆದುರು ಹಿಂಗೆ ಕಾಣಿಸ್ತಾರಲ್ಲ, ಸರಿಯೋದೇ ಇಲ್ಲ ಬಾಬಾ. ಕಂಟಿನ್ಯೂಸ್ಲಿ ಬಾಬಾನೇ, ಬಾಬನ ದಿವ್ಯ ಸ್ವರೂಪ ತಮಗೆ ಕಾಣುತ್ತದೆ. ಸದಾ ಸಮ್ಮುಖಿ ಅನುಭೂತಿ ಹೋಗಿ, ಸದಾ ಸನ್ಮುಖದ ಅನುಭೂತಿಯಾಗ್ತದೆ. ಸ್ಲೋಗನ್: ಮಾಯಾ ಜೀತ್ ಪ್ರಕೃತಿ ಜೀತ್ ಬನ್ನೆ ವಾಲಿ ಶ್ರೇಷ್ಠ ಆತ್ಮ ಹಿ ಸ್ವ ಕಲ್ಯಾಣ ವ ವಿಶ್ವ ಕಲ್ಯಾಣಿ ಹೈ. ಮಾಯಾ ಜೀತ್ ಪ್ರಕೃತಿ ಜೀತ್ ಆಗುವಂತಹ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿಗಳು ಮತ್ತು ವಿಶ್ವ ಕಲ್ಯಾಣಿ ಕೂಡ ಆಗಿದ್ದಾರೆ. ಅರ್ಥಾತ್ ಮಾಯಾಜೀತ್ ಅರ್ಥಾತ್ ಈ ನಾಟಕವನ್ನು ಸತ್ಯ ಅನುಭವ ಮಾಡೋದ್ರಿಂದ ಯಾರು ಮುಕ್ತದಾರ, ಇದೊಂದು ನಾಟಕ ಅಂತ ತಿಳ್ಕೊಂಡಿದ್ದಾರ, ಅವರು ಮಾಯಾಜೀತ್. ಪ್ರಕೃತಿ ಜೀತ್ ಅರ್ಥಾತ್ ನಾನು ದೇಹನೂ ಅಲ್ಲ, ನಾನು ಈ ನಾಟಕದ ವಸ್ತುನೂ ಇದು ಸತ್ಯ ಅಲ್ಲ, ಇದು ಕೇವಲ ಒಂದು ನಾಟಕ ಇದೆ ಎನ್ನುವಂಥ ಸತ್ಯ ಅನುಭವ ಯಾರು ಮಾಡಿದಾರೋ ಅವರು ಪ್ರಕೃತಿ ಜೀತ್, ಟೈಮ್ಲೆಸ್ ಅಥವಾ ಶರೀರರಹಿತ ನಿರಾಕಾರ ಆತ್ಮ. ಈ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿಯ ಜೊತೆಗೆ ವಿಶ್ವ ಕಲ್ಯಾಣಿಯೂ ಆಗಿರ್ತಾರೆ. ವ್ಯಕ್ತಿ ಶಾಲೆ ಇಸ್ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತ ಆಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡ್ರಿ. जब आप सभी अभी जीवन मुक्त बनो तो आपकी जीवन मुक्त स्थिति का प्रभाव जीवन बंद वाले आत्माओं का बंधन समाप्त करेगा. अंडरलाइन. ತಾವು ಈ ಸಮಯದೊಳಗ ಎಷ್ಟೆಷ್ಟು ಬಂಧನಗಳಿಂದ ಮುಕ್ತ ಆಗ್ತೀರಿ, ತಮ್ಮ ಈ ಬಂಧನ ಮುಕ್ತ ಆಗಿರುವ ಜೀವನ್ಮುಕ್ತ ಸ್ಥಿತಿಯ ಅನುಭವ ಜೀವನ ಬಂಧನದಲ್ಲಿ ಸಿಕ್ಕಾಕೊಂಡಿರೋರ ಮೇಲೂ ಪ್ರಭಾವ ಬೀರ್ತದ, ಅವ್ರದ್ದು ಕೂಡ ಬಂಧನ ಮುರಿಲಿಕ್ಕೆ ಶುರು ಆಗ್ತದ. तो वह डेट कब होगी? जब सब जीवन मुक्त होंगे. ಬಾಬಾ ಹೇಳ್ತಾರೆ, ಆ ಡೇಟ್ ಯಾವಾಗ ಬರ್ತದ? ಯಾವಾಗ ನೀವು ಎಲ್ಲರೂ ಜೀವನ್ ಮುಕ್ತ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೋತೀರಿ. ಕೋಯಿ ಬಂಧನ ನಹಿ. ಬಾಬಾ ಹೇಳ್ತಾರೆ, ಯಾವ ಬಂಧನವೂ ಇರ್ಕೂಡುದು. ಬಂಧನ ಅಂದ್ರೆ ಏನು? ಯಾವುದು ನನ್ನ ಮನಸ್ಸಿನಲ್ಲಿ ವಿಚಲಿತ ಆಗುವಂಥ ವಿಚಾರ ನಡೆಸ್ತದ,
ಜಗ್ಗಿದಂಗೆ ಅನುಭವ ಆಗ್ತದ, ಅಳಗಾಡ್ಸಿದಂಗೆ ಅನುಭವ ಆಗ್ತದ. ಇದಕ್ಕಂತಾರ ಬಂಧನ್. ಈ ಮನಸ್ಸು ಪ್ರಭಾವಿತ ಇದೆ. तो इस बंधनों में पहला एक बंधन है देहभान का बंधन. ಇದರಲ್ಲಿ ಮೊದಲನೇ ನಂಬರ್ 1 ಬಂಧನ ಆಗಿದೆ ಈ ದೇಹಭಾನದ, ದೇಹ ಆಗಿರುವ, ಮನುಷ್ಯ ಆಗಿರುವ, ಶರೀರ ಆಗಿರುವ, ಸ್ತ್ರೀ ಆಗಿರುವ ಅಥವಾ ಪುರುಷ ಆಗಿರುವ, ಕುಮಾರ ಆಗಿರುವ ಅಥವಾ ಕುಮಾರಿ ಆಗಿರುವ ಒಂದು ನಶೆ ಇದೆಯಲ್ಲ, ಇದು ಕೂಡ ಬಂಧನವೇ. ಇದರಿಂದಲೂ ಮುಕ್ತ ಆಗ್ರಿ. ನಾನು ಯುವ ಇದ್ದೀನಿ ಅನ್ನುವಂಥದ್ದು ಒಂದು ಬಂಧನವೇ. ನಾನು ಯೂತ್ ಇದ್ದೀನಿ, ನಾನು ಭಾಳ ಹೆಲ್ದಿ ಇದ್ದೀನಿ, ಅಥವಾ ನಾನು ರೋಗಿ ಇದ್ದೀನಿ, ಅಥವಾ ನಾನು ಬಹಳ ಸುಂದರಿದ್ದೀನಿ, ಇವೆಲ್ಲ ಶರೀರ ಭಾನದ ಬಂಧನಗಳು. ಇದರಿಂದಲೂ ನೀವು ಮುಕ್ತರು ಆಗಬೇಕಾಗಿದೆ. ಯಾಕಂದರೆ ಇದು ಯಾವುದೂ ಸತ್ಯ ಅಲ್ಲ, ಇದು ಶಾಶ್ವತ ಅಲ್ಲ. ಇವೆಲ್ಲ ಟೆಂಪ್ರರಿ, ಇವು ಬರ್ತಾವ, ಒಂದಿನ ಹೋಗ್ತಾವ. तो देह नहीं तो दूसरे बंधन स्वतः ही खत्म हो जाएंगे. ದೇಹದ ಬಂಧನೇ ದೊಡ್ಡ ಬಂಧನ. ನಾನು ದೇಹನೇ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಉಳಿದ ಎಲ್ಲಾ ಬಂಧನಗಳು ತಾನಾಗಿಯೇ ಸಮಾಪ್ತ ಆಗಿ ಹೋಗ್ತವೆ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ. ಈ ತಿಂಗಳಲ್ಲಿ ಜನವರಿ ಅವ್ಯಕ್ತ ಮಾಸದಲ್ಲಿ ವಿಶೇಷ ನಾವು ಅವ್ಯಕ್ತ ಆಗೋದಕ್ಕಾಗಿ, ಬ್ರಹ್ಮ ತಂದೆಯ ಸಮಾನ ಅನುಭವ ಮಾಡೋದಕ್ಕಾಗಿ ಏನೆಲ್ಲ ಮನಸ್ಸಿನಲ್ಲಿ ಬಂಧನಗಳಿವೆ ಆ ಸೂಕ್ಷ್ಮ ಬಂಧನಗಳನ್ನು ಚೆಕಿಂಗ್ ಮಾಡಿಕೊಂಡು ಈ ದೇಹಭಾನದಿಂದ ಪರ್ಯಾಗುವ ಅಭ್ಯಾಸವನ್ನು ನಾವು ಮಾಡೋಣ. ಅದಕ್ಕಾಗಿ ಅನುಭವ ಮಾಡೋಣ. ನಾನು ಆತ್ಮ, ದೇಹ, ದೇಹದ ಪ್ರಪಂಚದಿಂದ ಸದಾ ಪರೆ ನಿರಾಕಾರ ಆತ್ಮನಾಗಿದ್ದೇನೆ. ನನ್ನ ನಿರಾಕಾರಿ ದಿವ್ಯ ಸ್ವರೂಪವು ಸದಾ ಇದೆ. ದೇಹ ನಾನಲ್ಲ ಅಂದ ಮೇಲೆ ದೇಹದ ಸಂಬಂಧ, ಪದಾರ್ಥ, ಅವುಗಳ ಆಕರ್ಷಣೆಯೂ ನನಗಿಲ್ಲ. ಯಾಕೆಂದರೆ ನನಗೆ ಗೊತ್ತಿದೆ ಇವೆಲ್ಲವೂ ನಾಟಕದಲ್ಲಿ ಕಾಣುವಂತಹ ಕೇವಲ ವಸ್ತುಗಳು, ಮಾಯಾ ಮಾತ್ರ ಆಗಿದೆ. ಇದೆಲ್ಲ ನನ್ನ ಮನಸ್ಸಿನ ರಚನೆ, ಕಲ್ಪನೆ ಮಾತ್ರ. ನಾನು ಆತ್ಮ ಆಗಿರುವುದು ಮಾತ್ರ ಸತ್ಯವಾಗಿದೆ. ಹೀಗಾಗಿ ನನಗೆ ದೇಹದಿಂದ ಪರ್ಯಾಗುವ ಸಹಜ ಅನುಭೂತಿಯಾಗುತ್ತಿದೆ. ನಾನು ದೇಹವೂ ಅಲ್ಲ, ಸಂಬಂಧವೂ ನಿಜವಲ್ಲ. ಇದು ಕೇವಲ ಒಂದು ನಾಟಕ ಮಾತ್ರ. ನಾನು ನಿರಾಕಾರಾತ್ಮ ಆಗಿರುವ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತಿರುವ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ.